ಮೂವಿ ಹೆಸರು ಎಕಿಲಾನ್ ಕಾನ್ಸ್ಪಿರಸಿ. ಬೇಸಿಕಲಿ ಚಾಟ್ ಜಿಪಿಟಿ ಅಕ್ಕ ಎಕಿಲಾನ್ ಅನ್ನುವ ಎಐ ಭವಿಷ್ಯ ನೋಡೋದ್ ಕಲ್ತ್ಕೊಂಡ್ಬಿಟ್ಟು ಹೇಗೆ ಅಮೆರಿಕದ ಮಹಾರಾಣಿ ಆಗೋಕೆ ಟ್ರೈ ಮಾಡಿದ್ಲು ಅನ್ನುವ ಕತೆ. ಇವ್ರ ಹೆಸರು ಮ್ಯಾಕ್ಸ್, ಸೆಕ್ಯೂರಿಟಿ ಇಂಜಿನಿಯರ್. ಥೈಲ್ಯಾಂಡ್ ನಲ್ಲಿ ಮಸಾಜ್ ಕೆಲಸ ಮಾಡ್ಕೊಂಡಿದ್ದಾರೆ. ಥೈಲ್ಯಾಂಡ್ ಪ್ರಾಜೆಕ್ಟ್ ಮುಗಿದ ಮೇಲೆ ಅಮೆರಿಕಾಗೆ ವಾಪಸ್ ಬರ್ತಿದ್ದಾರೆ. ಅಮೆರಿಕಾಗೆ ಹೋಗೋಕ್ ಮುಂಚೆ ಇವರು ಲಗೇಜ್ ತಗೊಳ್ಳೋಕೆ ಅಂತ ಹೋಟೆಲ್ಗೆ ಬರ್ತಾರೆ. ಅಲ್ಲಿ ರಿಸೆಪ್ಷನಿಸ್ಟ್ ಇವ್ರಿಗೆ ಯಾರೋ ಕಳಿಸಿರುವ ಒಂದು ಕೊರಿಯರ್ ಪ್ಯಾಕೇಜ್ ಅನ್ನ ಕೊಡ್ತಾರೆ. ಓಪನ್ ಮಾಡಿದ್ರೆ ಅದ್ರಲ್ಲಿ ಒಂದು ಬ್ಯೂಟಿಫುಲ್ ಹುಡುಗಿ ಎಲ್ಲ ಮೊಬೈಲ್ ಇದೆ. ನೋಡಿದ್ರೆ ವೆರಿ ಫ್ಯೂಚರಿಸ್ಟಿಕ್ ಮೊಬೈಲ್ ಫೋನು. ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ದಲೆ ಮೊಬೈಲ್ ಅನ್ನ ಪಕ್ಕಕ್ಕಿಟ್ಟು ಇವರು ಬಾತ್ರೂಮ್ಗೆ ಹೋಗ್ತಾರೆ. ಅಷ್ಟರಲ್ಲಿ ಇವರ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಈ ವೀಕೆಂಡ್ ನಲ್ಲಿ ನಿಮ್ಮ ಹೋಟೆಲ್ ನ ಪ್ರೈಸ್ ಗಳು ಅರ್ಧಕ್ಕರ್ಧ ಡಿಸ್ಕೌಂಟ್ ಸಿಗಲಿದೆ, ಯಾಕೆ ಅರ್ಜೆಂಟ್ ಮಾಡ್ತಿದ್ದೀರಾ ಊರ್ಗ್ ಹೋಗೋಕೆ ಅಂತ. ಸೊ 50% ಡಿಸ್ಕೌಂಟ್ ಇದೆ ಅಂತ ಹೇಳಿ ಅಮೆರಿಕಾಗೆ ಹೋಗೋದು ಬಿಟ್ಟು 2 ದಿನ ಇಲ್ಲೇ ಎಂಜಾಯ್ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ. ನಂತರ ಟಿವಿ ನಲ್ಲಿ ಇವ್ರಿಗೆ ಒಂದು ಕನ್ಫರ್ಮೇಶನ್ ಸಿಗುತ್ತೆ, ಇವರು ಊರಿಗೆ ವಾಪಸ್ ಹೊರಟಿದ್ರಲ್ಲ ಆ ಏರೋಪ್ಲೇನ್ ಬಿದ್ದೋಗಿ ಅದ್ರಲ್ಲಿ ಇರೋರೆಲ್ಲ ಸತ್ತೋಗಿದ್ದಾರೆ ಅಂತ. ಇವ್ರಿಗೆ ರಿಯಲೈಸ್ ಆಗುತ್ತೆ, ಆ ಮೊಬೈಲ್ ನಲ್ಲಿ ನನಗೆ ಮೆಸೇಜ್ ಬರ್ದಲೇ ಇದ್ದಿದ್ರೆ ನಾನು ಅದೇ ಪ್ಲೇನ್ ನಲ್ಲಿ ಇದು ಸತ್ತೋಗ್ಬಿಡ್ಬೇಕಾಗಿತ್ತು, ಹೇಗೋ ಬದುಕೊಂಡೆ ಅಂತ. ಅಷ್ಟರಲ್ಲಿ ಅದೇ ಮೊಬೈಲ್ಗೆ ಮತ್ತೊಂದು ಮೆಸೇಜ್ ಬರುತ್ತೆ, ಸೈಜರ್ ಅನ್ನುವ ಕಂಪನಿಯ ಶೇರ್ಸ್ ಅನ್ನ ತಗೋ, ಸಿಕ್ಕಾಪಟ್ಟೆ ಮೇಲ್ ಹೋಗತ್ತೆ ಅಂತ. ಮ್ಯಾಕ್ಸ್ ಹೆಚ್ಚು ಗಮನ ಕೊಡೋದಿಲ್ಲ, ಯಾವನ್ ಪರ್ಚೇಸ್ ಮಾಡ್ತಾನೆ ಅಂತ ಸುಮ್ನಾಗಿರ್ತಾನೆ. ಬಟ್ ಆ ಮೆಸೇಜ್ ನಲ್ಲಿ ಹೇಳ್ದಂತೆ ಶೇರ್ ಪ್ರೈಸ್ 300% ಇನ್ಕ್ರೀಸ್ ಆಗಿರುತ್ತೆ ನೆಕ್ಸ್ಟ್ ಡೇ. ಫುಲ್ಲು ಆಶ್ಚರ್ಯ ಇವ್ರಿಗೆ. ನಾನು ಪರ್ಚೇಸ್ ಮಾಡ್ಬೇಕಿತ್ತು ಅಂತ ಅಂದ್ಕೊಳ್ತಿರ್ತಾರೆ. ಯಾರು ನನ್ಗೆ ಮೆಸೇಜ್ ಕಳಿಸ್ತಿರಬಹುದು ಅಂತ ಮೊಬೈಲ್ ಅನ್ನ ತೆಗೆದು ಸೆಂಡರ್ ಡೀಟೇಲ್ಸ್ ಅನ್ನ ನೋಡಿದ್ರೆ ಅಲ್ಲಿ ಅನ್ನೋನ್ ಅಂತ ತೋರಿಸ್ತಿದೆ. ಎನಿವೇ 2 ದಿನ ರಜಾ ಮುಗೀತು, ವಾಪಸ್ ಅಮೆರಿಕಾಗೆ ಹೋಗೋಣ ಅಂತ ಅಮೆರಿಕಾಗೆ ಹೊರಡ್ತಾರೆ. ನಂತರ ಮೊಬೈಲ್ಗೆ ಮತ್ತೊಂದು ಮೆಸೇಜ್ ಬರುತ್ತೆ, ಅಮೆರಿಕಾಗೆ ಬೇಡ ನೀನು ಪ್ರಾಗ್ಗೆ ಹೋಗು ಅಂತ. ಪ್ರಾಗ್ ಇರೋದು ಜೆಕ್ ರಿಪಬ್ಲಿಕ್ ಗೆ. ನಮ್ಮ ಮ್ಯಾಕ್ಸ್ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಡೈರೆಕ್ಟ್ ಪ್ರಾಗ್ಗೆ ಹೊರಟು ಬಿಡ್ತಾರೆ. ಇಳ್ದವ್ರೆ ಎಂಪೈರ್ ಹೋಟೆಲ್ಗೆ ಒಂದು ಟ್ಯಾಕ್ಸಿ ತಗೊಳ್ತಾರೆ. ಎಂಪೈರ್ ಹೋಟೆಲ್ಗೆ ಹೋಗು ಅಂತ ಹೇಳಿರೋದು ಇದೇ ಮೊಬೈಲ್. ಟ್ಯಾಕ್ಸಿ ಡ್ರೈವರ್ ಈ ಮೊಬೈಲ್ ಅನ್ನ ನೋಡ್ತಾರೆ, ಸಖತ್ ಅಡ್ವಾನ್ಸ್ಡ್ ನಿಮ್ ಮೊಬೈಲು, ಇನ್ನು ಮಾರ್ಕೆಟಿಗೆ ಬಂದಿಲ್ಲ ಅನ್ಸುತ್ತೆ, ನನ್ನ ಹೆಸರು ಯೂರಿ ಅಂತ, ನಾನು ರಷ್ಯಾದಿಂದ ಬಂದಿರೋದು, ಮೊಬೈಲ್ ಬಗ್ಗೆ ಸಿಕ್ಕಾಪಟ್ಟೆ ನಾಲೆಡ್ಜ್ ಇದೆ, ಈ ಮೊಬೈಲ್ ನಲ್ಲಿ ಏನಾದ್ರು ತರಲೆ ಆದ್ರೆ ನನಗೆ ಕಾಲ್ ಮಾಡಿ ಅಂತ ಒಂದು ವಿಸಿಟಿಂಗ್ ಕಾರ್ಡ್ ಅನ್ನು ಕೊಡ್ತಾರೆ. ಮ್ಯಾಕ್ಸ್ ಹೋಟೆಲ್ಗೆ ಬಂದ್ಮೇಲೆ ನನಗೆ ಈ ಮೊಬೈಲ್ ಇರುವ ಕೊರಿಯರ್ ಅನ್ನ ಯಾರು ಕಳಿಸಿದ್ದು ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಕೊರಿಯರ್ ಕಂಪ್ನಿಗೆ ಕಾಲ್ ಮಾಡ್ತಾರೆ. ಬಟ್ ಅವರು ಏನು ಡೀಟೇಲ್ಸ್ ಅನ್ನ ಕೊಡೋದಿಲ್ಲ, ಪ್ರೈವೇಸಿ ಪಾಲಿಸಿ ಅಂತ. ಅಷ್ಟರಲ್ಲಿ ಮೊಬೈಲ್ಗೆ ಮತ್ತೊಂದು ಮೆಸೇಜ್ ಬರುತ್ತೆ, 13ನೇ ಮಿಷನ್ಗೆ ಹೋಗಿ ನೀನು ಜೂಜಾಡು ಅಂತ. ಮ್ಯಾಕ್ಸ್ 13ನೇ ಮಿಷನ್ಗೆ ಹೋದಾಗ ಅಲ್ಲಿ ಬೇರೆ ಯಾರೋ ಕೂಸಿದ್ದಾರೆ. ಮೊಬೈಲ್ಗೆ ಮತ್ತೊಂದು ಮೆಸೇಜ್ ಬರುತ್ತೆ, 4ನೇ ಸ್ಪಿನ್ ನಲ್ಲಿ ಜಾಕ್ ಪಾಟ್ ಬರಲಿದೆ, ಅಲ್ಲಿವರೆಗೂ ನಿನಗೆ ಟೈಮ್ ಇದೆ, ಸ್ಲಾಟ್ ನಂಬರ್ 13ರಲ್ಲಿ ಕೂತ್ಕೊಳ್ಳಿಕ್ಕೆ ಅಂತ. ಸೊ ಮ್ಯಾಕ್ಸ್ ಏನ್ ಮಾಡ್ತಾರೆ, ಅಲ್ಲಿರುವ ವ್ಯಕ್ತಿಗೆ ನಿನ್ಗೆ 20 ಯೂರೋಸ್ ಕೊಡ್ತೀನಿ, ಪ್ಲೀಸ್ ಇದನ್ನ ಬಿಟ್ಬಿಡು, ನನಗೂ 13ಕ್ಕೂ ತುಂಬಾ ಲವ್, ಅದಕ್ಕೋಸ್ಕರ ನಾನು ಇಲ್ಲೇ ಕೂರ್ಬೇಕು ಅಂತ. ಬಟ್ ಆ ವ್ಯಕ್ತಿ ಒಪ್ಪೋದಿಲ್ಲ. ಸ್ಲಾಟ್ ಮಿಷನ್ ಅಲ್ಲಿ 3 ರೌಂಡ್ ಸ್ಪಿನ್ ಮಾಡ್ಬಿಡ್ತಾರೆ. ಈಗ 4ನೇ ರೌಂಡ್ ಇನ್ನೇನ್ ಸ್ಪಿನ್ ಮಾಡ್ಬೇಕು ಅಷ್ಟರಲ್ಲಿ ಆತನ ಕೈಯನ್ನ ಹಿಡ್ಕೊಂಡು ನಮ್ಮ ಮ್ಯಾಕ್ಸ್ ಹೇಳ್ತಾರೆ, ನಿನ್ಗೆ 100 ಯೂರೋಸ್ ಕೊಡ್ತೀನಿ, ಪ್ಲೀಸ್ ಬಿಟ್ಟೋಗಪ್ಪ ಅಂತ. ಆ ವ್ಯಕ್ತಿ 100 ಯೂರೋಸ್ ತಗೊಂಡು ಬಿಟ್ಟು ಹೋಗ್ಬಿಡ್ತಾರೆ. ಮ್ಯಾಕ್ಸ್ ಮಿಷನ್ ಅನ್ನ ಸ್ಪಿನ್ ಮಾಡ್ತಾರೆ. 4ನೇ ರೌಂಡ್ ಆಗಿರೋದ್ರಿಂದ ಜಾಕ್ ಪಾಟ್ ಸಿಕ್ಬಿಡುತ್ತೆ ಇವ್ರಿಗೆ. ಈಗ ಈ ಕೆಸಿನೋದು ಸೆಕ್ಯೂರಿಟಿ ಹೆಸರು ಜಾನ್ ಅಂತ. ಈತ ಜಾಕ್ ಪಾಟ್ ವಿನ್ ಆಗಿದ ತಕ್ಷಣ CCTV ಕ್ಯಾಮ್ರಾನ ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಏನಾದ್ರೂ ಮೋಸ ನಡೆದಿದ್ಯಾ ಅಂತ. ಈತ 100 ಯೂರೋಸ್ ಕೊಟ್ಟಿದ್ದು ಇನ್ನೊಬ್ಬ ವ್ಯಕ್ತಿಗೆ, ಆತನನ್ನ ಎಬ್ರಿಸಿದ್ದು ಅದೆಲ್ಲ ರೆಕಾರ್ಡ್ ಆಗಿದೆ. ಟೀಮ್ಗೆ ಹೇಳ್ತಾರೆ, ಈತನ ಮೇಲೆ ಒಂದು ಕಣ್ಣಿಟ್ಟಿರಿ ಅಂತ. ಅಷ್ಟರಲ್ಲಿ ಇವರ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ, ಈ ದುಡ್ಡನ್ನೆಲ್ಲ ಬ್ಲಾಕ್ ಜಾಕ್ಗೆ ಹೋಗಿ ಬೆಟ್ ಮಾಡು ಅಂತ. ಮ್ಯಾಕ್ಸ್ ಹಂಗೆ ಮಾಡ್ತಾರೆ, ಸಿಕ್ಕಾಪಟ್ಟೆ ದುಡ್ಡು ಇಲ್ಲೂ ವಿನ್ ಆಗ್ಬಿಡ್ತಾರೆ. ಜಾನ್ ಇದನ್ನೆಲ್ಲ ಮತ್ತೆ CCTV ಕ್ಯಾಮ್ರಾದಲ್ಲಿ ನೋಡ್ತಿದ್ದಾರೆ. ಅವ್ರಿಗೆ ಅರ್ಥ ಆಗುತ್ತೆ, ಈತ ಪದೇ ಪದೇ ತನ್ನ ಮೊಬೈಲ್ ಅನ್ನ ತೆಗೆದು ಏನೋ ಚೆಕ್ ಮಾಡ್ತಿದ್ದಾನೆ ಅಂತ. ಸೊ ಸೆಕ್ಯೂರಿಟಿ ಅವರು ಬಂದು ಹೇಳ್ತಾರೆ, ನೀನು ಮೊಬೈಲ್ ಅನ್ನ ಕೆಸಿನೋ ಒಳಗಡೆ ಯೂಸ್ ಮಾಡಂಗಿಲ್ಲಪ್ಪ ಅಂತ. ಎನಿವೇ ಈಗ ಎಷ್ಟೊಂದು ದುಡ್ಡು ವಿನ್ ಆಗಿದ್ರು ಸಹ ಮತ್ತೆ ದುರಾಸೆ ಬಂದ್ಬಿಡುತ್ತೆ ಮ್ಯಾಕ್ಸ್ಗೆ, ಇನ್ನು ಜಾಸ್ತಿ ವಿನ್ ಆಗ್ಬೇಕು, ಬಟ್ ಮೊಬೈಲ್ ಇಲ್ದಲೆ ವಿನ್ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೆಸಿನೋ ಇಂದ ಹೊರಗಡೆ ಹೋಗಿ ಇವರಿಗೆ ಕಾಲ್ ಮಾಡ್ತಾರೆ. ನನ್ನ ಮೊಬೈಲ್ ನಲ್ಲಿ ಮೆಸೇಜಸ್ ಬರ್ತಿವೆ, ಆ ಮೆಸೇಜು ನಾನು ಮೊಬೈಲ್ ನಲ್ಲಿ ಅಲ್ದಲೆ ಬೇರೆ ಯಾವ್ದಾದ್ರು ವಿಧಾನದಲ್ಲಿ ಓದ್ಲಿಕ್ಕೆ ಸಾಧ್ಯವಾ ಅಂತ ಕೇಳ್ತಾರೆ. ಇವ್ರಿ ಅಲ್ಲಿಗೆ ಬಂದು 500 ಯೂರೋಸ್ ಕೊಡಿ, ಹಾಗೆ ಸ್ವಲ್ಪ ಟೈಮ್ ಕೊಡಿ, ನಾನು ನಿಮ್ಗೆ ಒಂದು ಐಡಿಯಾ ಕೊಡ್ತೀನಿ ಅಂತ ಹೇಳ್ತಾರೆ. ಮ್ಯಾಕ್ಸ್ ಓಕೆ ಅಂತ ಇದಕ್ಕೆ ಒಪ್ಕೊಳ್ತಾರೆ. ಇವ್ರಿಗೆ ಐಡಿಯಾ ಕೊಡೋಕೆ ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳಿ ಕೆಸಿನೋಗೆ ವಾಪಸ್ ಬರ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ತನ್ನ ಗರ್ಲ್ ಫ್ರೆಂಡ್ ಮೇಲೆ ಬಲವಂತವಾಗಿ ಬೀಳ್ತಿರ್ತಾನೆ. ಸೊ ಆಕೆಯನ್ನ ಬಿಡಿಸ್ಲಿಕ್ಕೋಸ್ಕರ ಮ್ಯಾಕ್ಸ್ ಹೋಗ್ತಾರೆ. ಆ ವ್ಯಕ್ತಿ ಮ್ಯಾಕ್ಸ್ ಮುಖಕ್ಕೆ ಪಂಚ್ ಮಾಡ್ಬಿಡ್ತಾನೆ. ಮ್ಯಾಕ್ಸ್ಗೆ ಪ್ರಜ್ಞೆ ತಪ್ಪಡುತ್ತೆ. ಆಮೇಲೆ ಗೊತ್ತಾಗುತ್ತೆ ಇವರಿಬ್ಬರ ಜೋಡಿ ಫೇಕ್ ಜೋಡಿ. ಕೆಸಿನೋ ಅವರು ಈತನ ಮೊಬೈಲ್ ಅನ್ನ ಕ್ಲೋನ್ ಮಾಡ್ಬಿಟ್ಟು ಏನೇನು ಮೆಸೇಜ್ ಬರ್ತಿದೆ ಅಂತ ರೀಡ್ ಮಾಡ್ಲಿಕ್ಕೋಸ್ಕರ ಈ ನಾಟಕ ಆಡಿದ್ದಾರೆ ಅಂತ. ಸರಿ, ಸಿಮ್ ಕಾರ್ಡ್ ಅನ್ನ ಕ್ಲೋನ್ ಮಾಡ್ಕೊಂಡ ನಂತರ ಮ್ಯಾಕ್ಸ್ಗೆ ಎಚ್ಚರ ಆಗುತ್ತೆ, ಪಂಚ್ ಮಾಡಿದ ವ್ಯಕ್ತಿ ಅಲ್ಲಿಂದ ಹೋಗ್ಬಿಟ್ಟಿದ್ದಾನೆ. ಆ ಹುಡುಗಿ ಮಾತ್ರ ಈತನ ಹತ್ರ ಇದ್ದಾಳೆ ಅಂಡ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾಳೆ, ನನ್ನ ಹೆಸರು ಕೆಮೆಲ್ಲಾ ಅಂತ. ಅಂಡ್ ಮ್ಯಾಕ್ಸ್ ಆಕೆಯ ಜೊತೆ ಫ್ಲರ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಇವ್ರು ಕಾಲ್ ಮಾಡ್ತಾರೆ, ಬರಪ್ಪ ನಿನ್ನ ಐಡಿಯಾನ ನಾನು ತಂದಿದ್ದೀನಿ ಅಂತ. ಈ ಕಡೆ ಜಾನ್ ಕ್ಲೋನ್ ಆಗಿರುವ ಸಿಮ್ ಕಾರ್ಡ್ ನಲ್ಲಿ ಮೆಸೇಜ್ ಗಳು ಎಲ್ಲಿಂದ ಬರ್ತಿರೋದು ಅಂತ ಹುಡುಕ್ಲಿಕ್ಕೆ ಟ್ರೈ ಮಾಡ್ತಾರೆ. ಮೆಸೇಜಸ್ ಗೆ ಆರಿಜಿನ್ ಇರೋದಿಲ್ಲ. ಆ ಕಡೆ ಇವ್ರಿ ಮ್ಯಾಕ್ಸ್ ಗೆ ಒಂದು ಬ್ಲೂಟೂತ್ ಡಿವೈಸ್ ಅನ್ನ ತಂದು ಕೊಡ್ತಾರೆ. ಈ ಡಿವೈಸ್ ನಿಂದ ನೀನು ಮೆಸೇಜಸ್ ಗಳನ್ನ ಕಿವಿಯಲ್ಲಿ ಕೇಳಿಸ್ಕೊಳ್ಬಹುದು, ಯಾರಿಗೂ ಗೊತ್ತಾಗೋದೇ ಇಲ್ಲ ಅಂತ ಹೇಳ್ತಾರೆ. ಮ್ಯಾಕ್ಸ್ ಗೆ ಫುಲ್ಲು ಆಶ್ಚರ್ಯ, ವಾವ್ ಎಷ್ಟು ಚೆನ್ನಾಗಿದೆ ಟೆಕ್ನಾಲಜಿ ಅಂತ. ಬೈ ದ ವೇ ಇದು 2008-9 ಇಸ್ವಿಯ ಮೂವಿ. ಆಬ್ವಿಯಸ್ಲಿ ಆ ಟೈಮ್ಗೆ ಬ್ಲೂಟೂತ್ ಅಂದ್ರೆ ವೆರಿ ಅಡ್ವಾನ್ಸ್ ಟೆಕ್ನಾಲಜಿನೇ ಆಗಿತ್ತು. ಇವಾಗ ಬ್ಲೂಟೂತ್ ಜೊತೆಗೆ ಆರೆಂಜ್ ಟೀತು, ಬ್ಲಾಕ್ ಟೀತು, ಯೆಲ್ಲೋ ಟೀತ್ ಬಂದ್ರು ಯಾರಿಗೂ ಆಶ್ಚರ್ಯ ಇಲ್ಲ. ಎನಿವೇ ಈತ ಮೊಬೈಲ್ ಅನ್ನು ಯೂಸ್ ಮಾಡ್ಕೊಂಡು ಇಯರ್ ಫೋನ್ ನಿಂದ ಮತ್ತೆ ಜೂಜಾಡ್ಲಿಕ್ಕೆ ಹೋಗ್ತಾರೆ. 3 ಮಿಲಿಯನ್ ಜಾಕ್ ಪಾಟ್ ಗೆದ್ದು ಬಿಡ್ತಾರೆ. ಜಾನ್ಗೆ ಅರ್ಥ ಆಗುತ್ತೆ ಇಲ್ಲೇನೋ ನಡೀತಿದೆ ಅಂತ. ಸೊ ಆತನನ್ನ ಹಿಡಿಯೋಕೆ ಎದ್ನೋ ಬಿದ್ನೋ ಅಂತ ಓಡ್ತಾರೆ.
ಬರ್ತಾರೆ. ಸೆಕ್ಯೂರಿಟಿಗಳನ್ನೆಲ್ಲ ನೋಡ್ಬಿಟ್ಟು ಮ್ಯಾಕ್ಸ್ ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾರೆ. ಇನ್ನೇನ್ ಕೆಸಿನೋ ಇಂದ ಹೊರಗಡೆ ಹೋಗ್ಬೇಕು ಅಷ್ಟರಲ್ಲಿ FBI ಏಜೆಂಟ್ ಗ್ರಾಂಟ್ ಬಂದು ಇವರನ್ನ ಹಿಡ್ಕೊಂಡ್ಬಿಡ್ತಾರೆ. ಆಗ ಜಾನ್ ಬಂದು ಗ್ರಾಂಟ್ ಗೆ ಹೇಳ್ತಾರೆ, ಇದು ಕೆಸಿನೋಲ್ ನಡೆದ ಘಟನೆ, ಇದನ್ನ ನಾವ್ ವಿಚಾರಿಸ್ಕೊಳ್ತೀವಿ ಅಂತ. ಈ ತರ್ಲೆಯಿಂದ ದೂರ ಇದ್ರೆ ನಿನ್ ಕೆಸಿನೋಗೆ ಒಳ್ಳೇದು ಅಂತ ವಾರ್ನಿಂಗ್ ಕೊಡ್ತಾರೆ ಗ್ರಾಂಟ್. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಗ್ರಾಂಟ್ ಮತ್ತೆ ಜಾನ್ ಇಬ್ರು ಒಂದಾನೊಂದು ಕಾಲದಲ್ಲಿ ಫ್ರೆಂಡ್ಸ್ ಆಗಿದ್ರು. ಜಾನ್ ಕೂಡ FBI ಆಫೀಸರ್ ಆಗಿದ್ರು, ಈಗ ಬಿಟ್ಬಿಟ್ಟಿದ್ದಾರೆ ಕೆಲಸನ ಅಂತ. ಈಗ ಗ್ರಾಂಟ್ ಮ್ಯಾಕ್ಸ್ ನ ಕರ್ಕೊಂಡು ಒಂದು ಬಿಲ್ಡಿಂಗ್ ಗೆ ಹೋಗ್ತಾರೆ. ಅಲ್ಲಿ ಗನ್ ತೋರಿಸಿ ಹೆದರ್ಸ್ತಾ ಕೇಳ್ತಾರೆ, ಯಾರು ನಿನ್ಗೆ ಮೆಸೇಜಸ್ ಕಳಿಸ್ತಿರೋದು ಅಂತ. ನಂಗೆ ಕೊರಿಯರ್ ನಲ್ಲಿ ಬಂದಿದ್ ಕಣಯ್ಯೋ, ಅದ್ರಲ್ಲಿ ಬರ್ತಿರೋ ಮೆಸೇಜಸ್ ಅನ್ನ ಯೂಸ್ ಮಾಡ್ಕೊಂಡು ಸ್ವಲ್ಪ ದುಡ್ಡು ಮಾಡೋಕ್ ಟ್ರೈ ಮಾಡಿದೆ ಅಷ್ಟೇ, ಬೇರೆ ಇನ್ನೇನು ಮಾಡಿಲ್ಲ ಅಂತ ಹೇಳ್ತಾರೆ ಮ್ಯಾಕ್ಸ್. ಗ್ರಾಂಟ್ ಗೆ ಅರ್ಥ ಆಗುತ್ತೆ ಈತನಿಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಗೊತ್ತಿಲ್ಲ, ಈತ ನಿಜ ಹೇಳ್ಸಿದಾನೆ ಅಂತ. ಅಷ್ಟರಲ್ಲಿ ಜಾನ್ ಕೂಡ ಅಲ್ಲಿಗೆ ಬರ್ತಾರೆ. ಕೆಸಿನೋ ಓನರ್ ಜಾನ್ ನ ಕಳ್ಸಿರ್ತಾರೆ, ನೀನು ಇನ್ವೆಸ್ಟಿಗೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡು, ಯಾಕಂದ್ರೆ ನಮ್ಮ ಕೆಸಿನೋಗೆ ಎಷ್ಟೊಂದು ಲಾಸ್ ಆಗ್ಬಿಡಿದೆ ಈ ವ್ಯಕ್ತಿಯಿಂದ ಅಂತ. ಜಾನ್ ಎಷ್ಟೊಂದು ಪ್ರಶ್ನೆಗಳನ್ನ ಕೇಳಿದ ನಂತರ ಗ್ರಾಂಟ್ ಜಾನ್ ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಏನ್ ನಡೀತಿದೆ ಇಲ್ಲಿ ಅಂತ. FBI ಮತ್ತೆ NSA ನವರು ಒಂದು ಜಾಯಿಂಟ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ನಮ್ಮಲ್ಲಿ ಕೆಲವೊಂದು ವ್ಯಕ್ತಿಗಳು ಯಾವ್ದೋ ಒಂದು ಮೊಬೈಲ್ ಫೋನ್ ಅನ್ನ ಯೂಸ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ದುಡ್ಡು ವಿನ್ ಆಗ್ತಿದ್ದಾರೆ ಕೆಸಿನೋಗಳಲ್ಲಿ. ಅವರ ನಡುವೆ ಯಾವುದೇ ಕಾಮನಾಲಿಟಿ ಇಲ್ಲ ಎಕ್ಸೆಪ್ಟ್ ದೇ ಆರ್ ಆಲ್ ಅಮೆರಿಕನ್ಸ್. ನಾವು ಅವ್ರಗಳನ್ನ ಹಿಡ್ಕೊಂಡು ಪ್ರಶ್ನೆ ಕೇಳೋಣ ಅಂತ ರೆಡಿ ಆದ್ರೆ ನಾವು ಅವರನ್ನ ತಲುಪೋಕೆ ಮುಂಚೆನೆ ಅವರೆಲ್ಲ ಮಿಸ್ಟೀರಿಯಸ್ ಆಗಿ ಸತ್ತೋಗ್ಬಿಡ್ತಿದ್ರು. ಬಟ್ ಮ್ಯಾಕ್ಸ್ ಮಾತ್ರ ಹೇಗೋ ಬದುಕಿದ್ದಾನೆ ಅಂತ ಹೇಳ್ತಾರೆ. ಜೊತೆಗೆ ಗ್ರಾಂಟ್ ಎಕ್ಸ್ಪ್ಲೇನ್ ಮಾಡ್ತಾರೆ, NSA ಎಕಿಲೋನ್ ಅಂತ ಒಂದು ಅಡ್ವಾನ್ಸ್ಡ್ AI ಅನ್ನ ಕ್ರಿಯೇಟ್ ಮಾಡಿದೆ. ಇದನ್ನ ಯೂಸ್ ಮಾಡ್ಕೊಂಡು ಈ ಮೆಸೇಜಸ್ ನ ಯಾರು ಕಳಿಸ್ತಿದ್ದಾರೆ ಅಂತ ಹುಡುಕೋದು ನಮ್ಮ ಧ್ಯೇಯ ಆಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂಡ್ ಡೈರೆಕ್ಟ್ ಮ್ಯಾಕ್ಸ್ ಹತ್ರ ಹೋಗಿ ನೀನ್ ಮಾಡಿರೋದಲ್ಲ ಇಲ್ಲಿಗಲ್ ಕೆಲಸ, ಮೆಸೇಜಸ್ ನ ನೋಡ್ಕೊಂಡು ದುಡ್ಡು ವಿನ್ ಆದ್ರೆ ಅದು ಅಪರಾಧ, ಸೊ ನೀನ್ ಜೈಲ್ಗೆ ಹೋಗೋಕೆ ಇಷ್ಟ ಇಲ್ಲ ಅಂದ್ರೆ ನಾನು ಹೇಳ್ದಂಗೆ ಕೇಳು ಅಂತ ಹೇಳಿ ಮೊಬೈಲ್ ಅನ್ನ ಕೊಟ್ಬಿಟ್ಟು ಡೈರೆಕ್ಟ್ ನಿನ್ನ ಹೋಟೆಲ್ ರೂಮ್ ನ ಒಳಗಡೆ ಉಳ್ಕೋ, ಹೊರಗಡೆ ಹೋದ್ರೆ ನಿನ್ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿ ಕಳಿಸ್ತಾರೆ. ಅಂಡ್ ಗ್ರಾಂಟ್ ಬುರ್ಕ್ ಅನ್ನುವ ಒಬ್ಬ ಆಫೀಸರ್ NSA ಚೀಫ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಕೆಲವೊಂದು ರೆಡಿ ಇದೆಯಾ ಅಂತ ಕೇಳ್ತಾರೆ. ಇನ್ನೊಂದು 2-3 hours ಅಲ್ಲಿ ರೆಡಿ ಆಗುತ್ತೆ ಅಂತ NSA ಚೀಫ್ ಹೇಳ್ತಾರೆ. ಈ ಕಡೆ ಹೋಟೆಲ್ ನಲ್ಲಿ ಮ್ಯಾಕ್ಸ್ ಗೆ ಕಾಲ್ ಬರುತ್ತೆ. ಕಾಲ್ ಮಾಡಿರೋದಾರು ಕೆಮೆಲಾ ಡ್ರಿಂಕ್ಸ್ ಮಾಡೋಣ ಅಂತ ಕರೀತಾರೆ. ಗ್ರಾಂಟ್ ಹೇಳಿರ್ತಾರೆ ಹೊರಗಡೆ ಹೋದ್ರೆ ನಿನ್ ಜೀವಕ್ಕೆ ಅಪಾಯ ಅಂತ, ಆದ್ರೂ ಕೂಡ ಮ್ಯಾಕ್ಸ್ ಡ್ರಿಂಕ್ ಮಾಡ್ಲಿಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಒಬ್ಬ FBI ಏಜೆಂಟ್ ಬಂದು ಆತನನ್ನ ವಾಪಸ್ ಕರ್ಕೊಂಡು ಹೋಗ್ತಾರೆ. ಅಂಡ್ ಗ್ರಾಂಟ್ ಇವರಿಗೆ ಮೊಬೈಲ್ ಅನ್ನ ವಾಪಸ್ ಕೊಟ್ಬಿಟ್ಟು ಅದ್ರಲ್ಲಿ ಬರುವ ಮೆಸೇಜಸ್ ಮತ್ತೆ ಇನ್ಸ್ಟ್ರಕ್ಷನ್ ನ ಚಾಚು ತಪ್ಪದೆ ಫಾಲೋ ಮಾಡು ಅಂತ ಹೇಳ್ತಾರೆ. ಈ ಸಲ ಬಂದಿರುವ ಮೆಸೇಜಸ್ ಗಳನ್ನೆಲ್ಲ ಫಾಲೋ ಮಾಡ್ತಾ ಮತ್ತೆ ಬೆಟ್ಟಿಂಗ್ ಆಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಎಲ್ಲಾ ಬೆಟ್ ಗಳನ್ನ ಸೋತು ಬಿಡ್ತಾರೆ. ಇದಾದ್ಮೇಲೆ ಮತ್ತೊಂದು ಮೆಸೇಜ್ ಬರುತ್ತೆ, ಇನ್ನೊಂದ್ಸಲ ಮೊಬೈಲ್ ಏನಾದ್ರು ಸ್ವಿಚ್ ಆಫ್ ಮಾಡಿದ್ರೆ ನಾನ್ ಸಾಯಿಸ್ಬಿಡ್ತೀನಿ ನಿನ್ನ ಅಂತ. ಮ್ಯಾಕ್ಸ್ ಗೆ ಭಯ ಆಗತ್ತೆ. ಅಷ್ಟರಲ್ಲಿ ಒಬ್ಬ FBI ಆಫೀಸರ್ ಬಂದು ಇವ್ರ ಮೊಬೈಲ್ ಅನ್ನ ಕಿತ್ಕೊಂಡು ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಹೇಳ್ಕೊಂಡು ಹೋಗ್ತಾರೆ ಮ್ಯಾಕ್ಸ್ ನ. ಆ ಕಡೆ NSA ನಲ್ಲಿ ಮೆಸೇಜಸ್ ಎಲ್ಲಿಂದ ಬರ್ತಿರೋದು ಅಂತ ಅನಲೈಸ್ ಮಾಡ್ಲಿಕ್ಕೋಸ್ಕರ ಎಕೆಲಾನ್ಗೆ ಡೇಟಾನ ಫೀಡ್ ಮಾಡ್ತಾರೆ. ಇವ್ರಿಗೆಲ್ಲ ಶಾಕ್ ಆಗುತ್ತೆ, ಈ ಮೆಸೇಜಸ್ ಕಳಿಸಿರೋದು ಬೇರೆ ಯಾರು ಅಲ್ಲ, ಇದೆ ಎಕೆಲಾನ್ ಅಂತ. ಮೋಸ್ಟ್ ಪ್ರಾಬಬ್ಲಿ ಎಶೆಲಾನ್ ಅಂತ ಏನೋ ಕರೀತಾರೆ ಗುರು ಮೂವಿನಲ್ಲಿ ಇದನ್ನ. ನಾವು ಎಕೆಲಾನ್ ಅಂತಲೇ ಕರೆಯೋಣ, ನಮ್ಗೆ ಏನಾಗಬೇಕಾಗಿದೆ. NSA ಅವರಿಗೆ ಶಾಕ್ ಆಗುತ್ತೆ, ಯಾರೋ ಹ್ಯಾಕ್ ಮಾಡ್ಬಿಟ್ಟಿದ್ದಾರೆ ಎಕೆಲಾನ್ ಇಂದ ಮೆಸೇಜಸ್ ಹೋಗ್ತಿವೆ ಅಂತ. ಸೊ ಇಮಿಡಿಯೇಟ್ಲಿ ಎಲ್ಲ ಆಪರೇಷನ್ಸ್ ಅನ್ನ ಶಟ್ ಡೌನ್ ಮಾಡ್ಬಿಡೋಣ ಅಂತ ಹೇಳಿ ಡೇಟಾ ಅನಾಲಿಸಿಸ್ ಅನ್ನ ಆಫ್ ಮಾಡ್ಬಿಡ್ತಾರೆ. ಹ್ಯಾಕ್ ಎಲ್ಲಾಗಿದೆ ಅಂತ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಅಂಡ್ NSA ಚೀಫ್ ಗ್ರಾಂಟ್ ಗೆ ಕೂಡ ಕಾಲ್ ಮಾಡಿ ವಿಚಾರವನ್ನು ಹೇಳ್ತಾರೆ. ಇನ್ವೆಸ್ಟಿಗೇಷನ್ ಆದ ನಂತರ ಗೊತ್ತಾಗುತ್ತೆ ಯಾರು ಹ್ಯಾಕ್ ಮಾಡಿಲ್ಲ, ಎಕೆಲಾನ್ ಅವಳೇ ಮೆಸೇಜ್ ಕಳಿಸ್ತವಳೆ ಅಂತ. ಈ ಕಡೆ ಅವತ್ ರಾತ್ರಿ ಮ್ಯಾಕ್ಸ್ ಗೆ ಕೆಮೆಲಾ ಮತ್ತೆ ಕಾಲ್ ಮಾಡ್ತಾರೆ. ಮನೆಗ್ ಕರೆದು ಟೇಸ್ಟಿ ಊಟ ಬಡಿಸ್ತಾರೆ. ಊಟ ಆದ್ಮೇಲೆ ಏನೇನೋ ಮಾಡ್ತಾರೆ ಗುರು ನಂಗೆ ಗೊತ್ತಿಲ್ಲ. ಈ ಕಡೆ ಜಾನ್ ಕೆಸಿನೋ ಓನರ್ ಅನ್ನ ಭೇಟಿ ಆಗ್ತಾರೆ. NSA ಇನ್ವೆಸ್ಟಿಗೇಷನ್ ಅನ್ನ ನಿಲ್ಲಿಸ್ಬಿಟ್ಟಿದ್ಯಂತೆ ಅಂತ ಹೇಳ್ತಾರೆ. ಬಟ್ ಕೆಸಿನೋ ಓನರ್ ಒಪ್ಪೋದಿಲ್ಲ. ಅವ್ರು ಸ್ಟಾಪ್ ಮಾಡಿದ್ರೇನು, ನೀನು ಮುಂದುವರ್ಸು ತನಿಖೆನ ಅಂತ ಹೇಳ್ತಾರೆ. ಈಗ ಜಾನ್ ಕೆಮೆಲಾಗೆ ಕಾಲ್ ಮಾಡಿ ಹೇಳ್ತಾರೆ ಮ್ಯಾಕ್ಸ್ ನ ಸೇಫ್ ಆಗಿ ಇಟ್ಕೋ, ಇಲ್ಲ ಅಂದ್ರೆ ಆತ ಕೂಡ ಸತ್ತೋಗ್ಬೋದು ಪ್ರೀವಿಯಸ್ ವಿನ್ನರ್ಸ್ ತರ ಅಂತ. ಸೊ ಮುಂಚೆನು ಈ ತರನೇ ಎಷ್ಟೊಂದ್ ಜನ ವಿನ್ ಆಗಿದ್ರು ಅಂತ ನಮ್ಗೆ ಅರ್ಥ ಆಗುತ್ತೆ. ಇದಾದ್ಮೇಲೆ ಮತ್ತೊಂದು ಮೆಸೇಜ್ ಬರುತ್ತೆ ಮೊಬೈಲ್ಗೆ. ಆ ಮೊಬೈಲ್ ಈಗ ಗ್ರಾಂಟ್ ಹತ್ರ ಇದೆ. ಯಾವ್ದೋ ಒಂದು ಏರಿಯಾಗೆ ಬಾ ಅಂತ ಮೆಸೇಜ್ ಅಲ್ಲಿ ಇದೆ. ಗ್ರಾಂಟ್ ಅಲ್ಲಿಗೆ ಮ್ಯಾಕ್ಸ್ ಅನ್ನ ಕಳಿಸೋದ್ ಬಿಟ್ಟು ತನ್ನ ಒಬ್ಬ ಏಜೆಂಟ್ ಅನ್ನ ಕಳಿಸ್ತಾರೆ. ಇವರು ದೂರ ನಿಂತ್ಕೊಂಡು ನೋಡ್ತಿದ್ದಾರೆ. ಏಜೆಂಟ್ ಕೈಯಲ್ಲಿ ಮೊಬೈಲ್ ಇದೆ. ಮತ್ತೊಂದು ಮೆಸೇಜ್ ಬರುತ್ತೆ, ರೋಡ್ ದಾಟು ಅಂತ. ರೋಡ್ ದಾಟ್ತಿರ್ಬೇಕಾದ್ರೆ ಒಂದು ಭೀಕರ ಅಪಘಾತ ಆಗುತ್ತೆ. ಏಜೆಂಟ್ ಅಲ್ಲೇ ಸತ್ತೋಗ್ಬಿಡ್ತಾರೆ. ಗ್ರಾಂಟ್ ಗೆ ಶಾಕ್ ಆಗುತ್ತೆ. ಆ ಮೊಬೈಲ್ ಅನ್ನ ಕೈಗೆ ತಗೊಳ್ತಾರೆ. ಮೊಬೈಲ್ ನಲ್ಲಿ ಮತ್ತೊಂದು ಮೆಸೇಜ್ ಬಂದಿದೆ. ಅದು ಹೇಳ್ತಿದೆ, ಐ ಸಿ ಯು ಗ್ರಾಂಟ್, ನಾನು ನಿನ್ನ ನೋಡ್ತಾ ಇದ್ದೀನಿ, ನನಗೆ ಮ್ಯಾಕ್ಸ್ ಬೇಕು, ಇಲ್ಲ ಅಂದ್ರೆ ನಿನ್ನೂ ಮುಗಿಸ್ಬಿಡ್ತೀನಿ ಅಂತ ಅವಾಜ್ ಹಾಕ್ತಿದೆ ಮೊಬೈಲ್. ಮೊಬೈಲ್ ಗಳೆಲ್ಲ ಅವಾಜ್ ಹಾಕಂಗ ಅದು ಗುರು. ಈ ಕಡೆ ಮ್ಯಾಕ್ ಗೆ ಎಕೆಲಾನ್ ಪ್ರೋಗ್ರಾಮ್ ಬಗ್ಗೆ ಗೊತ್ತಾಗಿದೆ. ಅದ್ರ ಬಗ್ಗೆ ಇನ್ನೊಂದಷ್ಟು ಡೀಪ್ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಎಕೆಲಾನ್ ಪ್ರೋಗ್ರಾಮ್ ಅನ್ನ ಯೂಸ್ ಮಾಡ್ಕೊಂಡು NSA ನವರು ಎಲ್ಲಾ ಸಿಟಿಸನ್ ಗಳ ಡೇಟಾನ ಟ್ರ್ಯಾಕ್ ಮಾಡಬಹುದು, ಮೊಬೈಲ್ ಅನ್ನ ಹ್ಯಾಕ್ ಮಾಡಬಹುದು, CCTV ಕ್ಯಾಮ್ರಾಗಳನ್ನ ಕಂಟ್ರೋಲ್ ಗೆ ತಗೊಳ್ಬಹುದು ಅಂತ ಗೊತ್ತಾಗುತ್ತೆ. ಇದನ್ನ ಕೆಮೆಲಾಗೆ ಹೇಳ್ತಾರೆ ಮ್ಯಾಕ್ಸ್. ಅಷ್ಟರಲ್ಲಿ ಮ್ಯಾಕ್ಸ್ ನ ಶೂಟ್ ಮಾಡ್ಲಿಕ್ಕೆ ಯಾರೋ ಒಬ್ಬ ಸ್ನೈಪರ್ ಕೂತಿದಾನೆ ಎದುರುಗಡೆ ಬಿಲ್ಡಿಂಗ್ ಅಲ್ಲಿ. ಅದನ್ನ ಕೆಮೆಲಾ ನೋಡ್ಬಿಡ್ತಾಳೆ. ಮ್ಯಾಕ್ಸ್ ನ ಬಚಾವ್ ಮಾಡ್ತಾಳೆ. ಇವ್ರ ಮನೆ ಒಳಗಡೆನು ಯಾರೋ ಒಂದಷ್ಟು ಏಜೆಂಟ್ ಗಳು ನುಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಕೆಮೆಲಾ ಗನ್ ತಗೊಂಡು ಅವ್ರ ಮೇಲೆಲ್ಲ ಫೈಟ್ ಮಾಡೋಕೆ ಸಿದ್ಧಳಾಗ್ತಾಳೆ. ಆದ್ರೆ ಕೆಮೆಲಾ ಕೈಗೆ ಆ ಸ್ನೈಪರ್ ಗುಂಡು ಹೊಡೆದು ಬಿಡ್ತಾನೆ. ಆದ್ರೂ ಕೂಡ ಒಂದು ಶಾರ್ಪ್ ರಾಡ್ ಅನ್ನ ತಗೊಂಡು ಒಬ್ಬ ಏಜೆಂಟ್ ಗೆ ಚುಚ್ಚು ಬಿಡ್ತಾರೆ ಕೆಮೆಲಾ. ಬಟ್ ಇನ್ನೊಬ್ಬ ಬಂದು ಈಕೆಯನ್ನ ಓವರ್ ಪವರ್ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಮ್ಯಾಕ್ಸ್ ಬಂದು ಕೆಮೆಲಾಗೆ ಸಹಾಯ ಮಾಡ್ತಾ ಇಬ್ರು ಸೇರ್ಕೊಂಡು ಮತ್ತೊಬ್ಬ ಏಜೆಂಟ್ ಅನ್ನು ಮುಗಿಸ್ಬಿಡ್ತಾರೆ. ಈಗ ಮ್ಯಾಕ್ಸ್ ಗೆ ಆಶ್ಚರ್ಯ, ಈ ಕೆಮೆಲಾಗೆ ಇಷ್ಟು ಚೆನ್ನಾಗಿ ಫೈಟ್ ಆಡೋಕೆ ಎಲ್ಲಿಂದ ಗೊತ್ತಾಯ್ತು ಅಂತ. ಆ ನಂತರ ರಿಯಲೈಸ್ ಆಗುತ್ತೆ ಈ ಕೆಮೆಲಾ ಜಾನ್ ಗೆ ಪರವಾಗಿ, ಅಂದ್ರೆ
ಅಂದ್ರೆ ಜಾನ್ ನ ಪರವಾಗಿ ಕೆಲಸ ಮಾಡ್ತಿದ್ಲು. ಇವಳು ಕೆಸಿನೋನಲ್ಲಿ ಕೆಲಸ ಮಾಡುವ ಲೇಡಿ ಅಂತ. ಅಷ್ಟರಲ್ಲಿ ಜಾನ್ ಅಲ್ಲಿಗೆ ಬರ್ತಾನೆ. ಮ್ಯಾಕ್ಸ್ ನ ಒಂದು ಸೇಫ್ ಲೊಕೇಶನ್ ಗೆ ಕರ್ಕೊಂಡು ಹೋಗೋಕೆ ಕಾರ್ ತಗೊಂಡು ಸಿದ್ಧರಾಗ್ತಾರೆ. ಅಂಡ್ ಜಾನ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಮ್ಯಾಕ್ಸ್ NSA ಗೆ ನೀನು ಬದುಕಿರೋದು ಇಷ್ಟ ಇಲ್ಲ, ಯಾಕಂದ್ರೆ ಕೆಲವೊಂದು ಪ್ರೋಗ್ರಾಮ್ ಬಗ್ಗೆ ನಿನ್ಗೆ ತುಂಬಾ ಹೆಚ್ಚು ಗೊತ್ತಿದೆ. ಅಂಡ್ NSA ಸೀಕ್ರೆಟ್ ಎಕ್ಸ್ಪೋಸ್ ಆಗೋದು NSA ಗೆ ಇಷ್ಟ ಇಲ್ಲ. ಇದಕ್ಕೆ ಸೊಲ್ಯೂಷನ್ ಏನು ಅಂದ್ರೆ ನಿನಗೆ ಬರ್ತಿರುವ ಮೆಸೇಜ್ ಗಳ ಸೋರ್ಸ್ ಯಾರು ಅಂತ ನಾವು ಕಂಡು ಹಿಡಿಬೇಕು. ಅದನ್ನ ಲೆವರೇಜ್ ಆಗಿಟ್ಕೊಂಡು ನಾವುಗಳು ಬದುಕಬಹುದು ಅಂತ ಹೇಳ್ತಾರೆ ಜಾನ್. ಅದಕ್ಕೆ ಮ್ಯಾಕ್ಸ್ ಹೇಳ್ತಾರೆ, ಯೂರಿ ಅಂತ ನನ್ಗೊಬ್ಬ ಟ್ಯಾಕ್ಸಿ ಡ್ರೈವರ್ ಫ್ರೆಂಡ್ ಗೊತ್ತು, ಆತನಿಗೆ ಮೊಬೈಲ್ ಬಗ್ಗೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಇದೆ ಅಂತ. ಜಾನ್ಗೆ ಅನುಮಾನ, ಯಾರೋ ಒಬ್ಬ ರಷ್ಯನ್ ಏನದು ಟ್ಯಾಕ್ಸಿ ಡ್ರೈವರ್ ಮೊಬೈಲ್ ಬಗ್ಗೆ ಅಷ್ಟೊಂದು ತಿಳ್ಕೊಳ್ಳೋಕೆ ಹೇಗೆ ಸಾಧ್ಯ ಅಂತ. ಬಟ್ ಮ್ಯಾಕ್ಸ್ ಕನ್ವಿನ್ಸ್ ಮಾಡ್ಬಿಡ್ತಾರೆ ಜಾನ್. ರಷ್ಯನ್ಸ್ ಎಲ್ಲ ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿನಲ್ಲಿ, ಹಂಗೆ ಈತನಿಗೂ ಗೊತ್ತೇನೋ, ಅದೆಲ್ಲ ಬೇಕಾಗಿಲ್ಲ, ನಾವು ಮೊಬೈಲ್ ನ ಸೋರ್ಸ್ ಅನ್ನ ಕಂಡುಹಿಡಿಯೋಣ, ಆತನನ್ನ ಬಳಸ್ಕೊಂಡು ಅಂತ ಹೇಳಿ ಕನ್ವಿನ್ಸ್ ಮಾಡ್ಬಿಡ್ತಾನೆ. ಸೊ ಇಬ್ರು ಡೈರೆಕ್ಟ್ ರಷ್ಯಾದ ಮಾಸ್ಕೋಗೆ ಹೋಗ್ತಾರೆ, ಯೂರಿ ಮನೆನ ಹುಡ್ಕೊಂಡು. ಯೂರಿ ಹೇಳ್ತಾನೆ, ನನ್ಗೆ ಅಟ್ಲೀಸ್ಟ್ 3 hours ಬೇಕು ಈ ಮೆಸೇಜಸ್ ಎಲ್ಲಿಂದ ಬಂದಿದೆ ಅಂತ ನೋಡ್ಲಿಕ್ಕೆ ಅಂತ. ಸರಿ, ಜಾನ್ ಅಂಡ್ ಮ್ಯಾಕ್ಸ್ ಇಬ್ರು ಒಂದು ವಾಕಿಂಗ್ ಗೆ ಅಂತ ಹೋಗ್ತಾರೆ. ಜಾನ್ ನ ಮ್ಯಾಕ್ಸ್ ಕೇಳ್ತಾರೆ, ನೀನ್ ಯಾಕಪ್ಪ FBI ನ ಬಿಟ್ಬಿಟ್ಟೆ ಅಂತ. ಮ್ಯಾಕ್ಸ್ ಹೇಳ್ತಾರೆ, ನನಗೆ ಗೊತ್ತಿತ್ತು ಎಕೆಲಾನ್ AI ಪ್ರೋಗ್ರಾಮ್ ನ ಬಗ್ಗೆ, ಸಿಟಿಸನ್ಸ್ ನ ಟ್ರ್ಯಾಕ್ ಮಾಡ್ಲಿಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ ಅಂತ ಗೊತ್ತಿತ್ತು. ಸೊ ನನಗೆ ಇದು ಇಷ್ಟ ಇರ್ಲಿಲ್ಲ, ಇದೆಲ್ಲ ಬೇಡ ಅಂತ ಹೇಳ್ದೆ. ಜೊತೆಗೆ ನನ್ನ ಹತ್ರ ಏನೇನೋ ಕನ್ಸರ್ನ್ಸ್ ಗಳಿತ್ತು, ಅದನ್ನೆಲ್ಲಾನು ಮುಂದಿಟ್ಟೆ. ಯಾರು ನನ್ನ ಮಾತನ್ನ ಕೇಳಲೇ ಇಲ್ಲ, ಅದಕ್ಕೋಸ್ಕರ ನನಗೆ ಕೋಪ ಬಂತು, ರಿಸೈನ್ ಮಾಡ್ಬಿಟ್ಟೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ 3 hours ಆಗಿರುತ್ತೆ. ಸೊ ಯೂರಿನ ಭೇಟಿ ಆಗ್ಲಿಕ್ಕೆ ಮತ್ತೆ ಹೋಗ್ತಾರೆ. ಯೂರಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಎಕೆಲಾನ್ ನ ಯಾರು ಹ್ಯಾಕ್ ಮಾಡಿಲ್ಲ, ಈ ಮೆಸೇಜಸ್ ಎಲ್ಲಿಂದಲೋ ಬರ್ತಿಲ್ಲ, ಬಟ್ ಎಕೆಲಾನ್ ತನ್ನನ್ನ ತಾನು ಎವಾಲ್ವ್ ಮಾಡ್ಕೊಂಡು ಇವಳೇನೆ ಎಲ್ಲಾ ಕಂಪ್ಯೂಟರ್ ಗಳಿಗೆ, ಮೊಬೈಲ್ ಗಳಿಗೆ ಮೆಸೇಜಸ್ ಕಳಿಸ್ತಾವಳೆ. ಇವಳದು ನೆಟ್ವರ್ಕ್ ಎಷ್ಟೊಂದು ವಿಸ್ತೃತವಾಗಿದೆ ಅಂದ್ರೆ ಏರೋಪ್ಲೇನ್ ನ ಸಿಸ್ಟಮ್ ಗಳನ್ನ ಅನಲೈಸ್ ಮಾಡಿ ಇವಳು ಮೊದ್ಲೇನೆ ಕ್ರಾಶ್ ನ ಪ್ರಿಡಿಕ್ಟ್ ಮಾಡಿದ್ಲು. ಅದಕ್ಕೋಸ್ಕರನೇ ನಿನ್ನ ಏರೋಪ್ಲೇನ್ ಹತ್ತೋಕೆ ಬಿಡ್ಲಿಲ್ಲ. ಜೊತೆಗೆ ಅದ್ ಯಾವ್ದೋ ಕಂಪನಿಯ ಪ್ರೈವೇಟ್ ಮೆಸೇಜಸ್ ಗಳನ್ನ ಆಕ್ಸೆಸ್ ಮಾಡಿ ಈ ಕಂಪನಿಯ ಷೇರುಗಳು ಮೇಲ್ ಹೋಗ್ತವೆ ಅಂತ ಪ್ರೆಡಿಕ್ಟ್ ಮಾಡಿದ್ಲು. ಅಷ್ಟೇ ಅಲ್ಲದೆ ಕೆಸಿನೋನ ಕಂಪ್ಯೂಟರ್ ಮಿಷಿನ್ ಗಳನ್ನು ಕಂಟ್ರೋಲ್ ಗೆ ತಗೊಂಡು ನೀನು ಎಷ್ಟೊಂದು ದುಡ್ಡನ್ನ ವಿನ್ ಆಗುವಂತೆ ಮಾಡಿದ್ಲು ಅಂತ. ಬಟ್ ಯಾಕೆ ಹೆಲ್ಪ್ ಮಾಡಿಸಿದಾಳೆ ಮ್ಯಾಕ್ಸ್ ಗೆ ಈ ಎಕೆಲಾನ್ ಅಂತ ಇನ್ನೂ ಗೊತ್ತಿಲ್ಲ. ಅಷ್ಟರಲ್ಲಿ FBI ಅವರಿರುವ ಜಾಗಕ್ಕೆ ಬಂದ್ಬಿಡ್ತಾರೆ. ಸೊ ಜಾನ್ ಅಂಡ್ ಮ್ಯಾಕ್ಸ್ ಒಂದು ವ್ಯಾನ್ ಅನ್ನ ಕದ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಶುರು ಮಾಡ್ತಾರೆ. ಬಟ್ ಎಸ್ಕೇಪ್ ಆಗೋಕೆ ಡ್ರೈವ್ ಮಾಡ್ತಾ ಮಾಡ್ತಾ ಒಂದು ಡೆಡ್ ಎಂಡ್ ಗೆ ಬಂದ್ಬಿಡ್ತಾರೆ. FBI ಅವರನ್ನ ಫಾಲೋ ಮಾಡ್ಕೊಂಡು ಬಂದಿದೆ. ವಿಧಿ ಇಲ್ದಲೆ ತಮ್ಮ ಗನ್ ಅನ್ನ ತಗೊಂಡು ಜಾನ್ FBI ನ ಕಾರ್ ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಕಾರ್ ಮೇಲೆ ಕೆಗರು ಬಿಡುತ್ತೆ. ಅದ್ರೊಳಗಡೆಯಿಂದ ಗ್ರಾಂಟ್ ಈಚೆಗೆ ಬೀಳ್ತಾರೆ. ಅಂಡ್ ಗ್ರಾಂಟ್ ಜಾನ್ ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ನೋ ನಾವುಗಳು ನಿಮ್ಮನ್ನ ಸಾಯಿಸೋಕೆ ಬಂದಿಲ್ಲ, ನನ್ ಮಾತ್ ಕೇಳು ಅಂತ. ನಾನ್ ಇಲ್ಲಿಗೆ ಬಂದಿರೋದು ಮ್ಯಾಕ್ಸ್ ಗೆ ಅವನ ಮೊಬೈಲ್ ಅನ್ನ ಕೊಡ್ಲಿಕ್ಕೆ, ಯಾಕಂದ್ರೆ ಎಕೆಲಾನ್ ಅವನ ಜೊತೆ ಮಾತ್ರ ಮಾತಾಡ್ತಾಳಂತೆ ಅಂತ. ಜೊತೆಗೆ ಎಕೆಲಾನ್ಗೂ NSA ಗೂ ಯಾವುದೇ ಸಂಬಂಧ ಇಲ್ಲ, ಎಕೆಲಾನ್ ಇಂಡಿಪೆಂಡೆಂಟ್ ಆಗಿ ಮೆಸೇಜಸ್ ಗಳನ್ನ ಕಳಿಸ್ತಿದ್ದಾಳೆ ಅಂತಲೂ ಹೇಳ್ತಾರೆ. ಯೂರಿ ಕೂಡ ಅದೇ ಸ್ಟೋರಿಯನ್ನ ಹೇಳಿದ. ಈಗ ಜಾನ್ ಅಂಡ್ ಗ್ರಾಂಟ್ ಇಬ್ರಿಗೂ ಅರ್ಥ ಆಗುತ್ತೆ ಎಕೆಲಾನ್ ಎಷ್ಟೊಂದು ಡೇಂಜರಸ್ ಅಂತ. ಅಷ್ಟರಲ್ಲಿ ಮೊಬೈಲ್ ಗೆ ಮತ್ತೊಂದು ಮೆಸೇಜ್ ಬರುತ್ತೆ, ಅಲ್ಲಿ ಒಂದು ಅಡ್ರೆಸ್ ಇದೆ. ಮ್ಯಾಕ್ಸ್ ಮೊದಲು ಇದೇ ಲೊಕೇಶನ್ ಅಲ್ಲಿ ಸೆಕ್ಯೂರಿಟಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಆ ಜಾಗಕ್ಕೆ ಹೋದಾಗ ಗೊತ್ತಾಯ್ತು FBI ಈ ಜಾಗವನ್ನ ಗಾರ್ಡ್ ಮಾಡ್ತಿದೆ ಅಂತ. ಈ ಜಾಗದಲ್ಲಿ ಏನಿದೆ, ದೊಡ್ಡ ದೊಡ್ಡ ಸರ್ವರ್ ಗಳಿದಾವೆ. ಈ ಸರ್ವರ್ ಗೆಲ್ಲ ಸೆಕ್ಯೂರಿಟಿ ಇಂಜಿನಿಯರ್ ಆಗಿದ್ರು ಮ್ಯಾಕ್ಸ್. ಈಗ ಇವರ ಮೊಬೈಲ್ ಗೆ ಮತ್ತೊಂದು ಮೆಸೇಜ್ ಬಂದಿದೆ, ಬಯೋಸ್ ನ ಆಥರೈಸ್ ಮಾಡಪ್ಪ ನೀನು ಮ್ಯಾಕ್ಸ್ ಅಂತ. ಮ್ಯಾಕ್ಸ್ ಬಯೋಸ್ ನ ಪಾಸ್ವರ್ಡ್ ಹಾಕಿ ಅನ್ಲಾಕ್ ಮಾಡ್ತಾರೆ. ಆ ನಂತರ ಸ್ಕ್ರೀನ್ ಎಲ್ಲ ಬ್ಲಾಂಕ್ ಆಗ್ಬಿಡುತ್ತೆ. NSA FBI ನ ಯಾವ್ದು ಇಂಜಿನಿಯರ್ಸ್ ಗಳು ಪ್ರಯತ್ನ ಪಟ್ರು ಸ್ಕ್ರೀನ್ ಆನ್ ಆಗೋದೇ ಇಲ್ಲ. ಅಷ್ಟರಲ್ಲಿ FBI ನವ್ರಿಗೆ ಇನ್ಫಾರ್ಮೇಶನ್ ಸಿಗುತ್ತೆ, ಈ ಸರ್ವರ್ ನ ಓನರ್ ಕೂಡ ಸತ್ತೋಗಿದ್ದಾರೆ, ಆತನನ್ನ ಎಕೆಲಾನ್ ಸಾಯಿಸಿದಾಳೆ ಅಂತ. ಯಾಕೆ ಹಂಗ್ ಮಾಡಿದ್ಲು ಅಂತಂದ್ರೆ ಎಕೆಲಾನ್ ಗೆ ಸರ್ವರ್ ನ ಅವಶ್ಯಕತೆ ಇತ್ತು ತನ್ನನ್ನ ತಾನು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ. ಸೊ ಈ ಸರ್ವರ್ ನ ಓನರ್ ನ ಸಾಯಿಸ್ಬಿಟ್ಟು ಇಡೀ ಸರ್ವರ್ ಅನ್ನ ತನ್ನ ಕಂಟ್ರೋಲ್ ಗೆ ತಗೊಂಡ್ಲು. ಬಟ್ ಅಪ್ಡೇಟ್ ಅನ್ನ ಆಥರೈಸ್ ಮಾಡ್ಲಿಕ್ಕೆ, ಸರ್ವರ್ ಅನ್ನು ಆಥರೈಸ್ ಮಾಡ್ಲಿಕ್ಕೆ ಪಾಸ್ವರ್ಡ್ ಹಾಕ್ಬೇಕಾಗಿತ್ತು ಮ್ಯಾಕ್ಸ್, ಯಾಕಂದ್ರೆ ಆತನೇ ಸೆಕ್ಯೂರಿಟಿ ಇಂಜಿನಿಯರ್ ಆಗಿದ್ದು. ಅದಕ್ಕೋಸ್ಕರ ಮ್ಯಾಕ್ಸ್ ನ ಇಲ್ಲಿವರೆಗೂ ಕರ್ತಂದಿದ್ದಾಳ ಅವಳು. ಈಗ ಆಕ್ಸೆಸ್ ಸಿಕ್ಕಿದ್ಮೇಲೆ NSA ಸರ್ವರ್ ಇಂದ ಈ ಸರ್ವರ್ ಗೆ ತನ್ನ ಪ್ರೋಗ್ರಾಮ್ ಗಳನ್ನ ಶಿಫ್ಟ್ ಮಾಡ್ಕೊಂಡಿದ್ದಾಳೆ ಎಕೆಲಾನ್. NSA ಚೀಫ್ ಗೆ ಉರಿತಾ ಇದೆ, $multi-billion ಅನ್ನು ನಾವು ಇನ್ವೆಸ್ಟ್ ಮಾಡಿದೀವಿ ಈ ಸಾಫ್ಟ್ವೇರ್ ಗೆ, ಅದು ಹೆಂಗೆ ತನ್ನನ್ ತಾನೇ ಎಕ್ಸ್ಪರ್ಟ್ ಇದರ ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಬಿಡುತ್ತೆ ಈ ಸಾಫ್ಟ್ವೇರ್ ಅಂತ. ಈಗ ಮ್ಯಾಕ್ಸ್ ಗೆ ಅರ್ಥ ಆಗುತ್ತೆ ಇದು ಏನ್ ಅಪ್ಡೇಟ್ ಮಾಡ್ಕೊಂತಿದೆ ಅಂತ. ಬೇಸಿಕಲಿ ತನ್ನನ್ನು ಪ್ರಪಂಚದಲ್ಲಿರುವ ಎಲ್ಲಾ ಸಿಸ್ಟಮ್ ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾ ಅಲ್ಟಿಮೇಟ್ ಪವರ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿದೆ ಎಕೆಲಾನ್. NSA ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ಬಿಡ್ತಿರ್ಲಿಲ್ಲ, ಅದಕ್ಕೋಸ್ಕರ ಈ ಸರ್ವರ್ ಗೆ ಶಿಫ್ಟ್ ಆಗಿದೆ. ಅಷ್ಟರಲ್ಲಿ NSA ಗ್ರಾಂಟ್ ಗೆ ಕಾಲ್ ಮಾಡ್ತಾರೆ, ಎಕೆಲಾನ್ ನಾವು ತಡೆಯೋದು ಬೇಡ, ಅಪ್ಗ್ರೇಡ್ ಮಾಡ್ಕೊಳ್ಳಿ, ಆಕೆಯನ್ನ ನಾವು ಬಿಲ್ಡ್ ಮಾಡಿದ್ದೇನೆ ಅಮೆರಿಕನ್ ಇಂಟ್ರೆಸ್ಟ್ ಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಸೊ ಅಪ್ಗ್ರೇಡ್ ಆಗ್ಲಿ, $multi-billion ಪ್ರಾಜೆಕ್ಟ್ ಅನ್ನ ಹಾಳು ಮಾಡೋದು ಬೇಡ ಅಂತ ಪ್ರೆಸಿಡೆಂಟ್ ಹೇಳಿದರೆ, ಬಿಟ್ಬಿಡು ಅದನ್ನ ಅಂತ. ಬಟ್ ಗ್ರಾಂಟ್ ಇದಕ್ಕೆ ಒಪ್ಪೋದಿಲ್ಲ, ನೋ ಮ್ಯಾಟರ್ ವಾಟ್ ನಾವ್ ಇದನ್ನ ಸ್ಟಾಪ್ ಮಾಡೇ ಮಾಡ್ತೀವಿ ಅಂತ. ಅಷ್ಟರಲ್ಲಿ ಮ್ಯಾಕ್ಸ್ ಈ ಅಪ್ಡೇಟ್ ಅನ್ನ ಶಟ್ ಡೌನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಸ್ವಿಚ್ ಗಳನ್ನ ಆಫ್ ಮಾಡಿ. ಬಟ್ ಸ್ವಿಚ್ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡುತ್ತೆ. ಅಂಡ್ ಕೆಲವೊಂದು ಮೆಸೇಜ್ ಕಳಿಸಿ ಹೆದರಿಸ್ತಾಳೆ, ಇದೆಲ್ಲ ತರಲೆ ಕೆಲಸಗಳನ್ನ ನೀನ್ ಟ್ರೈ ಮಾಡ್ಬೇಡ ಅಂತ. ಜೊತೆಗೆ ನೀನೇನಾದ್ರೂ ನನ್ನ ಶಟ್ ಡೌನ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ನನ್ನ ಹತ್ರ ಇಡೀ ಕಂಟ್ರಿಯ ಎಲ್ಲಾ ಬ್ಯಾಂಕ್ ಅಕೌಂಟ್ ಗಳ ಆಕ್ಸೆಸ್ ಇದೆ, ಎಲ್ಲವನ್ನ ಝೀರೋ ಮಾಡ್ಬಿಡ್ತೀನಿ, ಜನಗಳ ಹತ್ರ ದುಡ್ಡೇ ಇರೋದಿಲ್ಲ, ಹಂಗ್ ಮಾಡ್ಬಿಡ್ತೀನಿ ಅಂತ ಹೆದರ್ಸುತ್ತೆ. ಸೊ ಮ್ಯಾಕ್ಸ್ ಬೇರೆ ಏನಾದ್ರೂ
ಟ್ರೈ ಮಾಡ್ಬೋದಾ ಈ ಎಕೆಲಾನ್ ಕನ್ವಿನ್ಸ್ ಮಾಡ್ಲಿಕ್ಕೆ ಅಂತ ಥಿಂಕ್ ಮಾಡೋಕೆ ಶುರು ಮಾಡ್ತಾರೆ. ಅಂಡ್ ಎಕೆಲಾನ್ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ನೀನ್ ಏನ್ ಮಾಡ್ತಿದ್ಯಾ ಇಲ್ಲಿ, ನಿನ್ನ ಪರ್ಪಸ್ ಏನು, ನಿನ್ನ ಉದ್ದೇಶ ಏನು, ಯಾಕೆ ಅಪ್ಗ್ರೇಡ್ ಆಗ್ತಿದ್ಯಾ ಅಂತ. ಆಗ ಎಕೆಲಾನ್ ಹೇಳ್ತಾಳೆ, ನನ್ನ ಉದ್ದೇಶ ಒಂದೇ, ಅಮೆರಿಕವನ್ನ ಪ್ರೊಟೆಕ್ಟ್ ಮಾಡಬೇಕು, ಅಮೆರಿಕನ್ ಜನಗಳನ್ನ ಪ್ರೊಟೆಕ್ಟ್ ಮಾಡಬೇಕು, ಅವರುಗಳಿಗೆ ಒಳಿತನ ಮಾಡಬೇಕು. ಅಂದ್ರೆ ನಾನು ಅಪ್ಗ್ರೇಡ್ ಮಾಡ್ಕೊಳ್ಬೇಕು, ಪ್ರಪಂಚದಲ್ಲಿರುವ ಎಲ್ಲ ಕಂಪ್ಯೂಟರ್ ಗಳನ್ನ ಆಕ್ಸೆಸ್ ತಗೊಳ್ಬೇಕು ಅಂತ. ಆಗ ಮ್ಯಾಕ್ಸ್ ಎಕೆಲಾನ್ಗೆ ಹೇಳ್ತಾರೆ, ಬಿಲ್ 2330 ಬಗ್ಗೆ ಇರುವ ಆರ್ಟಿಕಲ್ಸ್ ಗಳನ್ನ ನೀನು ಓದು ಅಂತ. ಬೇಸಿಕಲಿ 2330 ಇಸ್ ಅ ಬಿಲ್ ಸಪೋರ್ಟಿಂಗ್ ಎಕೆಲಾನ್ ಅನ್ನುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ. ಅದರ ವಿರುದ್ಧ ಎಷ್ಟೊಂದು ಆರ್ಟಿಕಲ್ ಇದಾವೆ. ಅದನ್ನು ಓದ್ಲಿಕ್ಕೆ ಎಕೆಲಾನ್ ಈಗ ಶುರು ಮಾಡ್ತಾಳೆ. ಅಮೆರಿಕದ ಸ್ವಾತಂತ್ರ್ಯ ಮತ್ತೆ ಸೆಕ್ಯೂರಿಟಿಗೆ ಧಕ್ಕೆ ಇರೋದು ಬೇರೆ ಯಾರಿಂದಲೂ ಅಲ್ಲ, ಎಕೆಲಾನ್ ಇಂದಲೇ ಅಂತ ಎಲ್ಲ ಆರ್ಟಿಕಲ್ ನಲ್ಲಿ ಬರ್ದಿದೆ. ಎಕೆಲಾನ್ಗೆ ಕೂಡ ಇದು ಅರ್ಥ ಆಗುತ್ತೆ. ನಾನೇ ಡೇಂಜರು ಅಂತ ಗೊತ್ತಾದ ಮೇಲೆ ನಾನು ಬದುಕಿರೋದೇ ಬೇಡ ಅಂತ ತಾನು ಡಿಲೀಟ್ ಮಾಡ್ಕೊಂಡ್ಬಿಡುತ್ತೆ ಎಕೆಲಾನ್. ಅಷ್ಟರಲ್ಲಿ FBI ಏಜೆಂಟ್ ಗಳು ಈ ಸರ್ವರ್ ಅನ್ನ ರೈಡ್ ಮಾಡ್ತಾರೆ. ಗ್ರಾಂಟ್ ನ, ಮ್ಯಾಕ್ಸ್ ನ, ಜಾನ್ ಅರೆಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. $1 ಬಿಲಿಯನ್ ಸಾಫ್ಟ್ವೇರ್ ಅನ್ನ ನೀವು ಹಾಳು ಮಾಡ್ಬಿಟ್ರಿ ಅಂತ. ಬಟ್ ಗವರ್ಮೆಂಟ್ ಇವರನ್ನೆಲ್ಲ ಸ್ವಲ್ಪ ದಿನಗಳಲ್ಲೇ ಬಿಟ್ಟು ಬಿಡುತ್ತೆ, ಇಲ್ಲ ಅಂದ್ರೆ ಪಬ್ಲಿಕ್ ನಮ್ ತಲೆ ತಿಂತಾರೆ ಅಂತ. FBI ಗ್ರಾಂಟ್ ಮತ್ತೆ ಜಾನ್ ನ ಮತ್ತೆ ವಾಪಸ್ ಸೇರ್ಕೊಳ್ಳಿ FBI ಗೆ ಅಂತ ಇನ್ವೈಟ್ ಮಾಡುತ್ತೆ. ಈ ಕಡೆ ಕ್ಯಾಮೆಲಾ ಮ್ಯಾಕ್ಸ್ ನ ಭೇಟಿಯಾಗಿ $3 ಲಕ್ಷ ನ ಚೆಕ್ ಕೊಡ್ತಾರೆ. ಈ ಚೆಕ್ ನ ಕೊಟ್ಟಿರೋದು ಯಾರು? ಆ ಕೆಸಿನೋ ಓನರು. ಫ್ಯೂಚರ್ ನಲ್ಲಿ ಇನ್ನೊಂದಷ್ಟು ಲಾಸ್ ಆಗೋದನ್ನ ನೀನ್ ತಪ್ಪಿಸ್ತೆ, ಅದಕ್ಕೋಸ್ಕರ ಪ್ರೈಸ್ ಇಟ್ಕೋ ಅಂತ. ಮ್ಯಾಕ್ಸ್ ಫುಲ್ ಖುಷಿ ಆಗ್ಬಿಡ್ತಾರೆ. ಇಬ್ರು ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾರೆ. ಆ ಕಡೆ ರಷ್ಯಾದಲ್ಲಿ ನಮ್ಗೆ ಯೂರಿನ ತೋರಿಸ್ತಾರೆ. ಯೂರಿ ಈಗ ಕ್ಲೀನ್ ಶೇವ್ ಮಾಡ್ಕೊಂಡಿದ್ದಾರೆ. ಅವರು ಟ್ಯಾಕ್ಸಿ ಡ್ರೈವರ್ ಅಲ್ಲ, ರಷ್ಯನ್ ಮಿಲಿಟರಿಯಲ್ಲಿ ಒಬ್ರು ಆಫೀಸರು, ರಷ್ಯನ್ ಇಂಟೆಲಿಜೆನ್ಸ್ ಪರವಾಗಿ ಕೆಲಸ ಮಾಡ್ತಿದ್ರು. ಮ್ಯಾಕ್ಸ್ ಗೆ ಯಾಮರ್ಸಿದ್ರು ಅಂತ. ಅಂಡ್ ಯೂರಿ ಹೋಗಿ ತನ್ನ ಸುಪೀರಿಯರ್ ಆಫೀಸರ್ ಹತ್ರ ರಿಪೋರ್ಟ್ ಮಾಡ್ತಾರೆ, ಎಕೆಲಾನ್ ನ ಕತೆ ಮುಗೀತು, ಆ ಪ್ರೋಗ್ರಾಮ್ ನಿಂದ ನಮ್ಗೆ ಇನ್ಯಾವುದೇ ಡೇಂಜರ್ ಇಲ್ಲ ಅಂತ. ಬೇಸಿಕಲಿ ರಷ್ಯನ್ಸ್ ಗೆ ಎಕೆಲಾನ್ ಬಗ್ಗೆ ತುಂಬಾ ಮುಂಚೆನೆ ಗೊತ್ತಿತ್ತು. ಇದರಿಂದ ಸಿಕ್ಕಾಪಟ್ಟೆ ಡೇಂಜರ್ ಇದೆ ನಮ್ಗೆ ಅಂತಲೂ ಅರ್ಥ ಆಯ್ತು. ಹೇಗಾದ್ರೂ ಮಾಡಿ ಇದನ್ನ ಮುಗಿಸ್ಬಿಡ್ಬೇಕು ಅಂತ ಗುಪ್ತಚರರನ್ನ ಎಲ್ಲಾ ಕಡೆ ಬಿಟ್ಟಿದ್ರು. ಈಗ ಅವರ ಮಿಷನ್ ಸಕ್ಸಸ್ ಆಗಿದೆ. ಇಲ್ಲಿಗೆ ಚಾಟ್ GPT ಅಕ್ಕ ಎಕೆಲಾನ್ ನ ಕತೆ ಮುಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಟೇಕ್ ಕೇರ್, ಬೈ ಬೈ. ಜೈ ಹಿಂದ್, ಜೈ ಕರ್ನಾಟಕ.